ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ 2021ರಲ್ಲಿ ಬಿಡುಗಡೆಯಾಗಿದ್ದ ಡೆಡ್ಲಿ ಮಿಸ್ಕಂಡಕ್ಟ್ ಎಂಬ ಹಾಲಿವುಡ್ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಮೂವಿಯ ಕಾನ್ಸೆಪ್ಟ್ ಏನಂದ್ರೆ, ಕ್ರಿಮಿನಲ್ ಲಾಯರ್ ಆಗಿರುವ ಚಿತ್ರದ ಹೀರೋಯಿನ್ ಆನಿ ಒಂದು ಕೇಸನ್ನ ವಾದ ಮಾಡೋದಕ್ಕೆ ಅಂತ ಹೋಗಿ ತಾನೇ ಖುದ್ದು ಆಪೋಸಿಟ್ ಲಾಯರ್ನ ಕೊಲೆಯ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಳ್ತಾಳೆ. ಸೊ ಆನಿ ಆಪೋಸಿಟ್ ಲಾಯರ್ನ ಕೊಲೆಯ ಕೇಸ್ನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಯ್ತಾ? ಅಷ್ಟಕ್ಕೂ ಆಪೋಸಿಟ್ ಲಾಯರ್ನ ಕೊಲೆಗೆ ಕಾರಣವೇನೋ? ಆನಿ ಆ ಕಿಲ್ಲರ್ನನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವಾಯ್ತಾ? ಅಷ್ಟಕ್ಕೂ ಆನಿ ಆ ಕೊಲೆಯ ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾದ್ರೂ ಹೇಗೆ? ಹಾಗೂ ಆನಿ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಹಾಗೆ ರಿವೀಲ್ ಆಗುವ ಅನ್ಎಕ್ಸ್ಪೆಕ್ಟೆಡ್ ಹಾಗೂ ಶಾಕಿಂಗ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ನಲ್ಲಿ ಒಂದು ಆಕ್ಸಿಡೆಂಟ್ ಕೇಸ್ನಲ್ಲಿ ವಿಕ್ಟಿಮ್ ಆಗಿರುವ ತನ್ನ ಕ್ಲೈಂಟ್ ಪರವಾಗಿ ವಾದ ಮಾಡ್ತಿರುವ ಚಿತ್ರದ ಹೀರೋಯಿನ್ ಆನಿಯನ್ನ ನೋಡ್ತೀವಿ. ಆನಿಯ ಕ್ಲೈಂಟ್ಗೆ ಆಕ್ಸಿಡೆಂಟ್ ಆಗಿದ್ದನ್ನ ಪ್ರತ್ಯಕ್ಷವಾಗಿ ನೋಡಿದ್ದ ಒಬ್ಬ ವ್ಯಕ್ತಿ ಸಾಕ್ಷಿ ಹೇಳೋದಕ್ಕೆ ಅಂತ ಕೋರ್ಟ್ಗೆ ಬಂದಿರ್ತಾನೆ. ಆದ್ರೆ ಸಾಕ್ಷಿ ಹೇಳೋದಕ್ಕೆ ಬಂದಿದ್ದ ಆ ವ್ಯಕ್ತಿ ಆಪೋಸಿಟ್ ಲಾಯರ್ ಆಗಿರುವ ಜಾನ್ ಅನ್ನ ನೋಡ್ತಿದ್ದ ಹಾಗೇನೆ ಹೆದರಿಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಆತ ಇನ್ನೇನೋ ತನ್ನ ಸ್ಟೇಟ್ಮೆಂಟ್ ಅನ್ನ ಕೊಡ್ಬೇಕು ಅನ್ನೋಷ್ಟರಲ್ಲೇ ಆಪೋಸಿಟ್ ಲಾಯರ್ ಆಗಿರುವ ಜಾನ್ ಬೇಕಂತಲೇ ತನ್ನ ಬುಕ್ ಅನ್ನ ಕೆಳಗಡೆ ಬೀಳಿಸಿ ಶಬ್ದ ಮಾಡ್ತಾನೆ. ಜಾನ್ ಸಾಕ್ಷಿ ಹೇಳೋದಕ್ಕೆ ಬಂದಿರುವ ಈ ವ್ಯಕ್ತಿಯನ್ನ ಹೆದರ್ಸ್ತಿದ್ದಾನೆ ಅಂತ ಆನಿಗೆ ಅರ್ಥವಾಗುತ್ತೆ. ಸರ್, ನೀವೇನೋ ಹೆದರಿಕೊಳ್ಬೇಡಿ, ನಿಮಗೆ ಸೆಕ್ಯೂರಿಟಿ ಕೊಡೋದಕ್ಕೆ ಪೊಲೀಸರು ಹಾಗೂ ನಾವೆಲ್ಲ ಇದ್ದೀವಿ. ಆ ದಿನ ಏನ್ ನಡೀತೋ ನಿಜ ಹೇಳಿ ಅಂತ ಕೇಳ್ತಾಳೆ. ಆದ್ರೆ ಮೊದಲೇ ಹೆದರಿಕೊಂಡಿದ್ದ ಆ ಸಾಕ್ಷಿದಾರ, ಇಲ್ಲ ಮೇಡಮ್, ಆ ದಿನ ನಾನು ಏನು ಕೂಡ ನೋಡೇ ಇಲ್ಲ ಅಂತ ಸುಳ್ಳು ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಈಗ ಆ ಸಾಕ್ಷಿದಾರ ಆನಿ ಪರವಾಗಿ ಸಾಕ್ಷಿಯನ್ನ ಹೇಳದ ಕಾರಣ ಕೇಸ್ ಈಗ ಜಾನ್ ಕಡೆಗೇನೆ ಹೋಗುತ್ತೆ. ಸ್ನೇಹಿತರೆ, ಆಪೋಸಿಟ್ ನಲ್ಲಿ ವಾದ ಮಾಡ್ತಿರುವ ಲಾಯರ್ ಜಾನ್ ಕೇಸನ್ನ ಗೆಲ್ಬೇಕು ಅಂದ್ರೆ ಯಾವ ಎಕ್ಸ್ಟೆಂಟ್ ಗಾದ್ರೂ ಹೋಗ್ತಿರ್ತಾನೆ. ಈತ ಈ ಹಿಂದೆ ಕೂಡ ಹಲವಾರು ಜನ ಕ್ರಿಮಿನಲ್ ಗಳ ಬಳಿ ದುಡ್ಡನ್ನ ಈಸ್ಕೊಂಡು ಅವರ ಪರವಾಗಿ ವಾದ ಮಾಡಿ ಕಾಪಾಡಿರ್ತಾನೆ. ಇದೇ ಕಾರಣಕ್ಕೆ ಚಿತ್ರದ ಹೀರೋಯಿನ್ ಆಗಿರುವ ಆನಿಗೆ ಮಾರ್ಕ್ ನನ್ನ ಕಂಡ್ರೆ ಒಂಚೂರು ಕೂಡ ಆಗ್ತಿರೋದಿಲ್ಲ. ಇನ್ನು ಆನಿಯ ಪರ್ಸನಲ್ ಲೈಫ್ ನ ಬಗ್ಗೆ ಹೇಳೋದಾದ್ರೆ, ಕೆಲವು ವರ್ಷಗಳ ಹಿಂದೆ ಮದುವೆಯಾಗಿದ್ದ ಆನಿಯ ಗಂಡ ಒಂದು ರೋಡ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿರ್ತಾನೆ. ಆನಿಗೆ ಒಬ್ಬಳು ಮಗಳಿದ್ದು ತುಂಬಾನೇ ಪ್ರೀತಿಯಿಂದ ನೋಡಿಕೊಳ್ತಿರ್ತಾಳೆ. ಇನ್ನು ಆನಿಯ ತಂದೆ ಕೂಡ ಒಬ್ಬರು ಫೇಮಸ್ ಲಾಯರ್ ಆಗಿದ್ದು, ತಾನು ಕೂಡ ತನ್ನ ತಂದೆ ಹಾಗೆ ಆಗ್ಬೇಕು ಅಂತ ಕಷ್ಟಪಟ್ಟು ಓದಿ ಲಾಯರ್ ಆಗಿರ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಆ ದಿನ ರಾತ್ರಿ ಆನಿ ಒಂದು ಪಾರ್ಟಿಗೆ ಹೋಗಿದ್ದಾಗ ಅಲ್ಲಿಗೆ ಲಾಯರ್ ಜಾನ್ ಕೂಡ ಬಂದಿರ್ತಾನೆ. ಪಾರ್ಟಿ ಮುಗಿದ ನಂತರ ಆನಿ ಮನೆಗೆ ಬರಬೇಕು ಅನ್ನೋಷ್ಟರಲ್ಲೇ ಲಾಯರ್ ಜಾನ್ ಈಕೆ ಬಳಿ ಬಂದು ಮಾತನಾಡಿಸ್ತಾನೆ. ಮೊದಲಿಗೆ ಕ್ಯಾಶುವಲ್ ಆಗಿ ಮಾತನಾಡ್ತಾ, ನೀನು ನನ್ನ ಜೊತೆ ಡೇಟಿಂಗ್ ಗೆ ಬಂದ್ರೆ ಈ ಕೇಸ್ ನಲ್ಲಿ ನಿನಗೆ ಹೆಲ್ಪ್ ಆಗುವ ಎವಿಡೆನ್ಸ್ ಗಳನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಆಪೋಸಿಟ್ ನಲ್ಲಿ ವಾದ ಮಾಡ್ತಿರುವ ಈತ ಯಾಕೆ ನನಗೆ ಹೆಲ್ಪ್ ಆಗುವ ಎವಿಡೆನ್ಸ್ ಗಳನ್ನ ಕೊಡ್ತಾನೆ ಅಂತ ಆನಿಗೆ ಅನುಮಾನ ಬರುತ್ತೆ. ಆದ್ರೆ ಜಾನ್ ಇಲ್ಲ, ಖಂಡಿತವಾಗಿಯೂ ಕೊಟ್ಟೆ ಕೊಡ್ತೀನಿ ಅಂತ ಹೇಳಿದ ಕಾರಣ ಅವನ ಜೊತೆ ಹೋಗ್ತಾಳೆ. ಮೊದಲಿಗೆ ಜಾನ್ ಆನಿಯನ್ನ ಕರೆದುಕೊಂಡು ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಪಬ್ಗೆ ಹೋಗ್ತಾನೆ. ಆನಿ ವಾಶ್ರೂಮ್ಗೆ ಹೋಗಿದ್ದಾಗ ಆಕೆಗೆ ಗೊತ್ತಾಗದ ಹಾಗೆ ಆಕೆ ಕುಡಿಯುವ ಡ್ರಿಂಕ್ಸ್ ನಲ್ಲಿ ಮತ್ತು ಬರುವ ಔಷಧಿಯನ್ನ ಮಿಕ್ಸ್ ಮಾಡ್ತಾನೆ. ಆನಿಗೆ ಈತ ಡ್ರಿಂಕ್ಸ್ ನಲ್ಲಿ ಏನೋ ಮಿಕ್ಸ್ ಮಾಡಿದ್ದಾನೆ ಅಂತ ಗೊತ್ತಿಲ್ಲದೆ ಕ್ಯಾಶುವಲ್ ಆಗಿ ಅದನ್ನ ಕುಡಿತಾಳೆ. ಆನಿ, ನಿನಗೆ ಈ ಆಕ್ಸಿಡೆಂಟ್ ಕೇಸ್ ನಲ್ಲಿ ಹೆಲ್ಪ್ ಆಗುವ ಹಾಗೆ ಎವಿಡೆನ್ಸ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಆ ಎವಿಡೆನ್ಸ್ ಅನ್ನ ಮನೆಯಲ್ಲೇ ಬಿಟ್ಟು ಬಂದಿದ್ದೀನಿ, ನೀನು ನನ್ನ ಜೊತೆ ಬಂದ್ರೆ ಅದನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಮೊದಲೇ ಆ ಡ್ರಿಂಕ್ಸ್ ಅನ್ನ ಕುಡಿದಿದ್ದ ಕಾರಣ ಆನಿಗೆ ಸ್ವಲ್ಪನೇ ಅನ್ಕಾನ್ಶಿಯಸ್ ಆಗೋದಕ್ಕೆ ಶುರುವಾಗುತ್ತೆ. ಹೀಗೆ ಜಾನ್ ಆನಿಯನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಿರೋದನ್ನ ಒಬ್ಬ ವ್ಯಕ್ತಿ ಫೋಟೋ ಕ್ಲಿಕ್ ಮಾಡಿಕೊಳ್ತಿರೋದನ್ನ ನೋಡ್ತೀವಿ. ಈ ಕಡೆ ಜಾನ್ ಆನಿಯನ್ನ ಒಳಗಡೆ ಕರೆದುಕೊಂಡು ಹೋಗಿ ಆಕೆಯನ್ನ ಸೆಡ್ಯೂಸ್ ಮಾಡಿ ಇಂಟಿಮೇಟ್ ಆಗೋದಕ್ಕೆ ಟ್ರೈ ಮಾಡ್ತಾನೆ. ಇವನ ಇಂಟೆನ್ಷನ್ ಏನು ಅಂತ ಅರ್ಥ ಆಗಿ ಆನಿಗೆ ಕೋಪ ಬಂದು ಕಪಾಳಕ್ಕೆ ಹೊಡಿತಾಳೆ. ಆದ್ರೆ ಅಷ್ಟರಲ್ಲೇ ಆ ಡ್ರಿಂಕ್ಸ್ ಅನ್ನ ಕುಡಿದಿದ್ದ ಕಾರಣ ಆನಿ ಕಂಪ್ಲೀಟ್ ಆಗಿ ಅನ್ಕಾನ್ಶಿಯಸ್ ಆಗಿ ಮಲಗಿ ಬಿಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಸ್ವಲ್ಪ ಸಮಯದ ನಂತರ ಆನಿಗೆ ಎಚ್ಚರವಾದಾಗ ನೋಡಿದ್ರೆ ಜಾನ್ ಈಕೆ ಪಕ್ಕದಲ್ಲೇ ಮಲಗಿರ್ತಾನೆ. ಶಾಕ್ ಆದ ಆನಿ ತಕ್ಷಣವೇ ರೆಡಿಯಾಗಿ ಅಲ್ಲಿಂದ ಹೊರಗಡೆ ಬರ್ತಾಳೆ. ಇನ್ನೇನು ಅಲ್ಲಿಂದ ಹೊರಡಬೇಕು ಅನ್ನುವಾಗ ತನ್ನ ಮೊಬೈಲ್ ಫೋನ್ ಅನ್ನ ಒಳಗಡೆನೆ ಮರೆತು ಬಂದಿದ್ದೀನಿ ಅಂತ ನೆನಪಾಗುತ್ತೆ. ಮತ್ತೆ ಒಳಗಡೆ ಹೋಗಿ ಫೋನ್ ಅನ್ನ ಹುಡುಕ್ತಿದ್ದಾಗ ಶಾಕಿಂಗ್ಲಿ ಜಾನ್ ಬದುಕಿಲ್ಲ, ಆತ ಸತ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಜಾನ್ಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತು ಅಂತ ಹತ್ತಿರ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಅವನ ಎದೆಗೆ ಯಾರೋ ಶೂಟ್ ಮಾಡಿ ಸಾಯಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಹೆದರಿಕೊಂಡ ಆನಿ ತಕ್ಷಣ ಅಲ್ಲಿಂದ ಹೊರಡಬೇಕು ಅನ್ನುವಾಗ ಮನೆಯ ಒಳಗಡೆ ಯಾರೋ ಬರ್ತಿರುವ ರೀತಿ ಶಬ್ದ ಆಗುತ್ತೆ. ಹೆದರಿಕೊಂಡ ಆನಿ ತಕ್ಷಣವೇ ಮಂಚದ ಕೆಳಗಡೆ ಬಚ್ಚಿಟ್ಟುಕೊಳ್ತಾಳೆ. ಸ್ನೇಹಿತರೆ, ಅಷ್ಟಕ್ಕೂ ಜಾನ್ ಅನ್ನ ಕೊಲೆ ಮಾಡಿರುವ ಆ ಕಿಲ್ಲರ್ ಮತ್ತೆ ಮನೆಯ ಒಳಗಡೆ ಬಂದು ಏನನ್ನೋ ಹುಡುಕ್ತಿರ್ತಾನೆ. ಆ ಕಿಲ್ಲರ್ಗೆ ಆನಿ ಮಂಚದ ಕೆಳಗಡೆ ಬಚ್ಚಿಟ್ಟುಕೊಂಡಿದ್ದಾಳೆ ಅಂತ ಗೊತ್ತಾಗೋದಿಲ್ಲ. ಆತ ಕೆಳಗಡೆ ಬಿದ್ದಿದ್ದ ಬೀಗವನ್ನ ಎತ್ತಿಕೊಳ್ತಿದ್ದಾಗ ಆನಿ ಅವನ ಕೈಯನ್ನ ನೋಡ್ತಾಳೆ. ಆ ಕಿಲ್ಲರ್ ಜಾನ್ ನ ಮನೆಯಲ್ಲಿ ಏನನ್ನೋ ಹುಡುಕಾಡಿ ನಂತರ ಅಲ್ಲಿಂದ ಹೊರಟು ಹೋಗ್ತಾನೆ. ತಕ್ಷಣ ಆನಿ ಹೊರಗಡೆ ಬಂದು ನೋಡಿದ್ರೆ ಜಾನ್ ನ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತವೆ. ಈಗ ನಾನು ಮನೆಯಲ್ಲಿ ಇರುವಾಗ್ಲೇ ಈ ಜಾನ್ ನ ಕೊಲೆಯಾಗಿರೋದ್ರಿಂದ ಪೊಲೀಸರಿಗೆ ನನ್ನ ಮೇಲೆನೆ
ಅನುಮಾನ ಬರುತ್ತೆ. ಈಗೇನ್ ಮಾಡೋದು ಅಂತ ಹೆದರಿಕೊಂಡ ಆನಿ ತಕ್ಷಣವೇ ತನ್ನ ಫಿಂಗರ್ ಪ್ರಿಂಟ್ ಗಳನ್ನ ಎರೇಸ್ ಮಾಡಿ ತನ್ನ ಮೊಬೈಲ್ ಅನ್ನ ತೆಗೆದುಕೊಳ್ತಾಳೆ. ನಂತರ ಬರುವಾಗ ತಾನೇ ಪೊಲೀಸರಿಗೆ ಕಾಲ್ ಮಾಡಿ ತಕ್ಷಣ ಅಲ್ಲಿಂದ ಹೊರಟು ಬರ್ತಾಳೆ. ಆನಿ ಆ ಮನೆಯಿಂದ ಹೊರಗಡೆ ಹೋಗ್ತಿರೋದನ್ನ ಹಾಗೂ ಪೊಲೀಸರು ಅಲ್ಲಿಗೆ ಬರುತ್ತಿರೋದನ್ನ ಒಬ್ಬ ವ್ಯಕ್ತಿ ದೂರದಲ್ಲಿ ನಿಂತು ನೋಡ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಸಿಟಿಯ ಫೇಮಸ್ ಲಾಯರ್ ಆಗಿರುವ ಜಾನ್ ಕೊಲೆಯಾಗಿದ್ದಾನೆ ಅಂತ ಎಲ್ಲ ಕಡೆ ನ್ಯೂಸ್ ವೈರಲ್ ಆಗ್ತಿರುತ್ತೆ. ಅದನ್ನ ನೋಡಿ ಮತ್ತಷ್ಟು ಟೆನ್ಷನ್ ಆದ ಆನಿ ನಾನೇ ಪೊಲೀಸರಿಗೆ ಕಾಲ್ ಮಾಡಿ ಎಲ್ಲವನ್ನ ಇನ್ಫಾರ್ಮ್ ಮಾಡಿ ಬಿಡ್ಲಾ ಅಂತ ಯೋಚನೆ ಮಾಡ್ತಾಳೆ. ಆದ್ರೆ ಪೊಲೀಸರು ನಾನೇ ಕಿಲ್ಲರ್ ಅಂತ ನನ್ನನ್ನ ಅರೆಸ್ಟ್ ಮಾಡಿಬಿಟ್ರೆ ನನ್ನ ಮಗಳ ಗತಿ ಏನು ಅಂತ ಆನಿಗೆ ತಲೆ ಕೆಡುತ್ತೆ. ಮತ್ತೊಂದು ಕಡೆ ಜಾನ್ನ ಕೇಸನ್ನ ಇನ್ವೆಸ್ಟಿಗೇಷನ್ ಮಾಡ್ತಿದ್ದ ಪೊಲೀಸರು ಹೇಳೋದನಂದ್ರೆ ಈ ಹಿಂದೆ ಲಾಯರ್ ಜಾನ್ ಜೇಮ್ಸ್ ಎಂಬ ಒಬ್ಬ ವ್ಯಕ್ತಿಯ ಕೇಸನ್ನ ಟೇಕಪ್ ಮಾಡಿ ಅವನ ಪರವಾಗಿ ವಾದ ಮಾಡಿದ್ದ. ಆದ್ರೆ ಲಾಯರ್ ಜಾನ್ ಆ ಕೇಸ್ನಲ್ಲಿ ಸೋತ ಕಾರಣ ಜೇಮ್ಸ್ ಜೈಲಿಗೆ ಹೊರಟು ಹೋಗಿದ್ದ. ಜಾನ್ ನಿಂದಾಗೇನೆ ನಾನು ಜೈಲಿಗೆ ಹೋದೆ ಅಂತ ಜೇಮ್ಸ್ ಅವರನ್ನ ಕೊಲೆ ಮಾಡಿರ್ಬೋದು ಅಂತ ನಮಗೆ ಅನುಮಾನ ಬರ್ತಿದೆ. ಈ ಕೇಸನ್ನ ವಾದ ಮಾಡೋದಕ್ಕೆ ಸರ್ಕಾರದ ಪರವಾಗಿ ಆನಿ ಹಾಗೂ ಮಾರ್ಕ್ ಎಂಬ ಇಬ್ಬರು ಲಾಯರ್ ಗಳನ್ನ ಅಪಾಯಿಂಟ್ ಮಾಡ್ತಿದ್ದೀವಿ ಅಂತ ಹೇಳ್ತೇನೆ. ಈಗ ಪೊಲೀಸರ ಮಾತುಗಳನ್ನ ಕೇಳಿದ ಆನಿಗೆ ಒಂದೇ ಸರಿ ಶಾಕ್ ಆಗುತ್ತೆ. ನಾನು ಸಿಕ್ಕಿ ಹಾಕಿಕೊಂಡಿರುವ ಕೇಸ್ಗೆ ವಾದ ಮಾಡೋದಕ್ಕೆ ನನ್ನನ್ನೇ ಅಸೈನ್ ಮಾಡಿದ್ದಾರಲ್ಲ, ಈಗೇನ್ ಮಾಡೋದು ಅಂತ ತಲೆ ಕೆಡುತ್ತೆ. ಇನ್ನು ಪೊಲೀಸರು ಈ ಕೇಸ್ಗೆ ಅಸೈನ್ ಮಾಡಿರುವ ಮತ್ತೊಬ್ಬ ಲಾಯರ್ ಆ ಮಾರ್ಕ್ ಯಾರು ಗೊತ್ತಾ? ತನ್ನ ಗಂಡ ಸತ್ತ ನಂತರ ಆನಿ ಮಾರ್ಕ್ ನ ಜೊತೆ ಕೆಲವು ತಿಂಗಳು ರಿಲೇಶನ್ಶಿಪ್ ನಲ್ಲಿ ಇರ್ತಾಳೆ. ಆದ್ರೆ ಯಾವುದೋ ಕಾರಣಕ್ಕೆ ಇಬ್ಬರ ಮಧ್ಯ ಜಗಳ ಆಗಿ ಬ್ರೇಕಪ್ ಆಗಿರುತ್ತೆ. ಈಗ ಆನಿಗೆ ಬೇರೆ ದಾರಿ ಇಲ್ಲದೆ ಮಾರ್ಕ್ ನ ಜೊತೆ ಸೇರಿ ಈ ಕೇಸ್ ನಲ್ಲಿ ಪೊಲೀಸರಿಗೆ ಸಹಾಯ ಮಾಡೋದಕ್ಕೆ ಒಪ್ಪಿಕೊಳ್ತಾಳೆ. ಮತ್ತೊಂದು ಕಡೆ ಕ್ರೂಸ್ ಎಂಬ ಒಬ್ಬ ಕ್ರಿಮಿನಲ್ ಆಗಾಗ ಆನಿಯನ್ನ ಫಾಲೋ ಮಾಡ್ತಾ ನಿನ್ನನ್ನ ಕೊಲೆ ಮಾಡ್ತೀನಿ ಅಂತ ಹೆದರಿಸ್ತಿರ್ತಾನೆ. ಅದಕ್ಕೆ ಕಾರಣವೇನು ಅಂದ್ರೆ ಆ ಕ್ರೂಸ್ ಎಂಬ ಕ್ರಿಮಿನಲ್ ಚಿಕ್ಕ ಹುಡುಗಿಗೆ ಹರಾಸ್ ಮಾಡಿದ್ದ ಅಂತ ಪೊಲೀಸರು ಅವನನ್ನ ಅರೆಸ್ಟ್ ಮಾಡಿರ್ತಾರೆ. ಆನಿನೇ ಆ ಚಿಕ್ಕ ಹುಡುಗಿಯ ಪರವಾಗಿ ವಾದ ಮಾಡಿ ಆ ಕ್ರೂಸ್ಗೆ ಜೈಲು ಶಿಕ್ಷೆ ಆಗುವ ಹಾಗೆ ಮಾಡಿರ್ತಾಳೆ. ಹೀಗೆ ಜೈಲು ಪಾಲಾಗಿದ್ದ ಆ ಕ್ರೂಸ್ ಜೈಲಿನಿಂದ ಬಿಡುಗಡೆಯಾದ ನಂತರ ಆನಿ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಕಾಯ್ತಿರ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ 2 ದಿನಗಳ ನಂತರ ಲಾಯರ್ ಜಾನ್ ನ ಮರ್ಡರ್ ಕೇಸ್ ಈಗ ಕೋರ್ಟ್ಗೆ ಟ್ರಯಲ್ಗೆ ಬರುತ್ತೆ. ಈಗ ಪೊಲೀಸರು ಸಸ್ಪೆಕ್ಟ್ ಅಂತ ಅರೆಸ್ಟ್ ಮಾಡಿದ್ದ ಆ ಜೇಮ್ಸ್ ನ ಕೈಯನ್ನ ಆನಿ ನೋಡ್ತಾಳೆ. ಜೇಮ್ಸ್ ತನ್ನ ಕೈಯಲ್ಲಿ ಒಂದು ಟ್ಯಾಟೂವನ್ನ ಹಾಕಿಸಿಕೊಂಡಿರ್ತಾನೆ. ಆದ್ರೆ ಆನಿ ಆ ದಿನ ಮಂಚದ ಕೆಳಗಡೆ ಬಚ್ಚಿಟ್ಟುಕೊಂಡು ನೋಡಿದಾಗ ಆ ಕಿಲ್ಲರ್ ನ ಕೈಯಲ್ಲಿ ಯಾವುದೇ ಟ್ಯಾಟೂ ಇರಲಿಲ್ಲ. ಇದರರ್ಥ ಜೇಮ್ಸ್ 100% ಕಿಲ್ಲರ್ ಅಲ್ಲ ಅಂತ ಆನಿಗೆ ಕನ್ಫರ್ಮ್ ಆಗುತ್ತೆ. ಆದ್ರೆ ಮಾರ್ಕ್ ನೋಡಿದ್ರೆ ಇಲ್ಲ, ಈ ಜೇಮ್ಸ್ ಕಿಲ್ಲರ್ ಅಂತ ಪದೇ ಪದೇ ಹೇಳ್ತಿರ್ತಾನೆ. ಆನಿಗೆ ನಿಜವಾಗಿಯೂ ನಡೆದದ್ದೇನು ಅಂತ ಹೇಳೋದಕ್ಕೂ ಸಾಧ್ಯವಾಗದೆ ಸುಮ್ಮನಿರೋದಕ್ಕೂ ಸಾಧ್ಯವಾಗದೆ ಒದ್ದಾಡ್ತಿರ್ತಾಳೆ. ಆಗ ಮಾರ್ಕ್ ಹೇಳೋದೇನಂದ್ರೆ ಆ ದಿನ ಜಾನ್ ನ ಕೊಲೆಯಾದಾಗ ಆತ ಮಲಗಿದ್ದ ಬೆಡ್ ನಲ್ಲಿ ಒಬ್ಬಳು ಮಹಿಳೆಯ ಕೂದಲು ಪೊಲೀಸರಿಗೆ ಸಿಕ್ಕಿದೆಯಂತೆ. ಒಂದು ವೇಳೆ ಈ ಜೇಮ್ಸ್ ಹಾಗೂ ಆ ಮಹಿಳೆ ಇಬ್ಬರು ಸೇರಿನೇ ಜಾನ್ ಅನ್ನ ಕೊಲೆ ಮಾಡಿರಬಹುದು ಅಂತ ಹೇಳ್ತಾನೆ. ಜಾನ್ ಒಬ್ಬಳು ಮಹಿಳೆಯ ಕೂದಲು ಅಂತ ಹೇಳ್ತಿದ್ದ ಹಾಗೆ ಆನಿಗೆ ಅದು ತನ್ನದೇ ಕೂದಲು ಅಂತ ಕನ್ಫರ್ಮ್ ಆಗುತ್ತೆ. ಒಂದು ವೇಳೆ ಪೊಲೀಸರು ಆ ಕೂದಲ DNA ಟೆಸ್ಟ್ ಮಾಡಿದ್ರೆ ಅದು ತನ್ನದೇ ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ. ಅದಕ್ಕೂ ಮುಂಚೆ ಜಾನ್ ಅನ್ನ ಕೊಲೆ ಮಾಡಿದ್ಯಾರು ಅಂತ ನಾನೇ ಕಂಡುಹಿಡಿಬೇಕು ಅಂತ ಡಿಸೈಡ್ ಮಾಡ್ತಾಳೆ. ಹಾಗೂ ಮಾರ್ಕ್ಗೆ ತನ್ನ ಮೇಲೆ ಯಾವುದೇ ಅನುಮಾನ ಬಾರದ ಹಾಗೆ ಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾಳೆ. ಮತ್ತೊಂದು ಕಡೆ ಆ ಕ್ರೂಸ್ ಆನಿಯನ್ನ ಫಾಲೋ ಮಾಡೋದ್ರ ಜೊತೆಗೆ ಅವಳ ಮಗಳನ್ನ ಕೂಡ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ದಿನ ರಾತ್ರಿ ಕೆಲಸ ಮುಗಿಸಿಕೊಂಡು ಮನೆಗೆ ವಾಪಸ್ ಹೋದಾಗ ಜಾನ್ ಕೊಲೆಯಾದ ದಿನ ರಾತ್ರಿ ಆನಿ ಅವನ ಜೊತೆ ಮನೆಗೆ ಹೋಗ್ತಿರೋದನ್ನ ಒಬ್ಬ ವ್ಯಕ್ತಿ ಫೋಟೋಸ್ ಕ್ಲಿಕ್ ಮಾಡಿದ್ದ ಅಲ್ವಾ. ಆ ಫೋಟೋಸ್ ಗಳನ್ನ ಒಂದು ಕವರ್ ನಲ್ಲಿ ಹಾಕಿ ಮನೆಯ ಒಳಗಡೆ ಇಟ್ಟು ಹೋಗಿರ್ತಾರೆ. ಖಂಡಿತ ತನ್ನನ್ನ ಫಾಲೋ ಮಾಡ್ತಿರುವ ಆ ಕ್ರೂಸೆ ಈ ಫೋಟೋಸ್ ಗಳನ್ನ ಕ್ಲಿಕ್ ಮಾಡಿರ್ಬೋದು ಅಂತ ಆನಿಗೆ ಅನುಮಾನ ಬರುತ್ತೆ. ಮರುದಿನ ಬೆಳಿಗ್ಗೆ ಮಿಲ್ಲರ್ ಎಂಬ ಒಬ್ಬ ಜಡ್ಜ್ ಬಳಿ ಹೋಗಿ ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಸ್ನೇಹಿತರೆ, ಈ ಮಿಲ್ಲರ್ ಆನಿಯ ತಂದೆಯ ಬೆಸ್ಟ್ ಫ್ರೆಂಡ್ ಆಗಿದ್ದು ಆನಿಯನ್ನ ಕೂಡ ತನ್ನ ಮಗಳ ರೀತಿ ಟ್ರೀಟ್ ಮಾಡ್ತಿರ್ತಾನೆ. ಆದ್ರೆ ಜಾನ್ ನ ಕೊಲೆ ಕೇಸ್ ನಲ್ಲಿ ನಿನಗೆ ಸಹಾಯ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಕಳುಹಿಸಿ ಬಿಡ್ತಾನೆ. ಈಗ ಜಾನ್ ನನ್ನ ಕೊಲೆ ಮಾಡಿದ್ಯಾರು ಅಂತ ಏನಾದ್ರೂ ಎವಿಡೆನ್ಸ್ ಗಳು ಸಿಗ್ಬಹುದು ಅಂತ ಯಾರಿಗೋ ಗೊತ್ತಾಗದ ಹಾಗೆ ಜಾನ್ ನ ಮನೆಗೆ ಹೋಗ್ತಾಳೆ. ಆದ್ರೆ ಲಾಯರ್ ಮಾರ್ಕ್ ಕೂಡ ಏನಾದ್ರೂ ಎವಿಡೆನ್ಸ್ ಗಳು ಸಿಗಬಹುದಾ ಅಂತ ಆಗಲೇ ಅಲ್ಲಿಗೆ ಬಂದಿರ್ತಾನೆ. ಈಗ ಮಾರ್ಕ್ ಹೇಳೋದನಂದ್ರೆ ಆನಿ ನಾವೆಷ್ಟೇ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಆ ಜೇಮ್ಸೆ ಜಾನ್ ಅನ್ನ ಕೊಲೆ ಮಾಡಿರೋದು. ಅದಕ್ಕೆ ಆನಿ ಕೇಳ್ತಾಳೆ, ಸರಿ ನೀನು ಹೇಳ್ತಿರೋ ಹಾಗೆ ಆ ಜೇಮ್ಸೆ ಕೊಲೆಗಾರ ಅಂತ ಅಂದುಕೊಳ್ಳೋಣ, ಆದ್ರೆ ಕೊಲೆ ಮಾಡೋದಕ್ಕೆ ಅವನಿಗಿರುವ ಮೋಟಿವ್ ಆದ್ರೂ ಏನು ಅಂತ ಕೇಳ್ತಾಳೆ. ತನ್ನ ಪರವಾಗಿ ವಾದ ಮಾಡ್ತಿದ್ದ ಜಾನ್ ಕೇಸ್ ನಲ್ಲಿ ಸೋತ ಕಾರಣ ಪೊಲೀಸರು ಜೇಮ್ಸ್ ನನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರ್ತಾರೆ. ಸೊ ಜಾನ್ ನಿಂದಾಕಿನೇ ನಾನು ಜೈಲಿಗೆ ಹೋಗಬೇಕಾಯ್ತು ಅಂತ ಅವನೇ ಕೊಲೆ ಮಾಡಿದ್ದಾನೆ ಅಂತ ಹೇಳ್ತಾನೆ. ಹಾಗಾದ್ರೆ ಜಾನ್ ನ ಮನೆಯಲ್ಲಿರುವ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋದ್ಯಾಕೆ? ನೀನು ಹೇಳ್ತಿರೋ ಪ್ರಕಾರ ಜೇಮ್ಸ್ ಈ ಕೊಲೆಯನ್ನ ಮಾಡಿದ್ರೆ ಆತ ಜಾನ್ ನನ್ನ ಕೊಲೆ ಮಾಡಿದ ನಂತರ ಸೀದಾ ಇಲ್ಲಿಂದ ಹೊರಟು ಹೋಗಿರ್ತಾನೆ. ಆದ್ರೆ ಮನೆಯಲ್ಲಿರುವ ವಸ್ತುಗಳು ಚಲ್ಲಾಪಿಲ್ಲಿಯಾಗಿ ಬಿದ್ದಿವೆ ಅಂದ್ರೆ ಖಂಡಿತ ಜಾನ್ ನನ್ನ ಬೇರೆ ಯಾರೋ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿದ ನಂತರ ಆ ಕಿಲ್ಲರ್ ಜಾನ್ ನ ಮನೆಯಲ್ಲಿ ಯಾವುದೋ ವಸ್ತುವನ್ನ ಹುಡುಕಿದ್ದಾನೆ. ಈಗ ಆನಿ ಹೇಳ್ತಿರೋದನ್ನ ಕೇಳಿದ ಮಾರ್ಕ್ಗೆ ಈಕೆ ಹೇಳ್ತಿರೋದ್ರಲ್ಲಿ ಲಾಜಿಕ್ ಇದೆ ಅಂತ ಅರ್ಥವಾಗುತ್ತೆ. ಮನೆಯಲ್ಲಿ ಮತ್ತೇನಾದ್ರೂ ಎವಿಡೆನ್ಸ್
ಎವಿಡೆನ್ಸ್ ಗಳು ಸಿಗಬಹುದಾ ಅಂತ ಚೆಕ್ ಮಾಡ್ತಿದ್ದಾಗ ಜಾನ್ ನ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಸಿಗುತ್ತೆ. ಆ ಸ್ಟೇಟ್ಮೆಂಟ್ ಅನ್ನ ಚೆಕ್ ಮಾಡಿದಾಗ ಜಾನ್ ಸಾಯೋದಕ್ಕೂ ಮುಂಚೆ ಪ್ರತಿ ತಿಂಗಳು 5ನೇ ತಾರೀಕಿಗೆ $9,000 ತನ್ನ ಅಕೌಂಟ್ ನಲ್ಲಿ ಡೆಪಾಸಿಟ್ ಮಾಡ್ತಿದ್ದ ಅಂತ ಗೊತ್ತಾಗುತ್ತೆ. ಒಬ್ಬ ಲಾಯರ್ ಆಗಿರುವ ಜಾನ್ ಪ್ರತಿ ತಿಂಗಳು ತನ್ನ ಅಕೌಂಟ್ ನಲ್ಲಿ ಇಷ್ಟೊಂದು ಡಾಲರ್ ಅನ್ನ ಡೆಪಾಸಿಟ್ ಮಾಡೋದಕ್ಕೆ ಹೇಗೆ ಸಾಧ್ಯ? ಹಾಗೂ ಡೆಪಾಸಿಟ್ ಮಾಡುವಾಗ ಡಿಸ್ಕ್ರಿಪ್ಷನ್ ನಲ್ಲಿ TOC SMSL ಅಂತ ಒಂದಷ್ಟು ಕೋಡ್ ವರ್ಡ್ಸ್ ಗಳನ್ನ ಬರೆದಿರ್ತಾನೆ. ಅದನ್ನ ನೋಡಿದ ಆನಿಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಈ ಇನಿಷಿಯಲ್ ಗಳು ಖಂಡಿತ ಇವನಿಗೆ ದುಡ್ಡನ್ನ ಕೊಡ್ತಿದ್ದ ವ್ಯಕ್ತಿಗಳ ಹೆಸರಾಗಿರ್ಬಹುದು. ಪ್ರತಿ ತಿಂಗಳು ಮಿಸ್ ಇಲ್ದೆ ಅಕೌಂಟ್ ಗೆ ಡೆಪಾಸಿಟ್ ಮಾಡ್ತಿದ್ದನ್ನ ನೋಡಿದ್ರೆ ಖಂಡಿತ ಆಯ್ತಾ ಯಾರಿಗೋ ಬ್ಲಾಕ್ ಮೇಲ್ ಮಾಡಿ ಅವರ ಬಳಿ ದುಡ್ಡನ್ನ ವಸೂಲಿ ಮಾಡ್ತಿದ್ದ ಅನ್ಸುತ್ತೆ. ಖಂಡಿತ ಜಾನ್ ಯಾರನ್ನ ಬ್ಲಾಕ್ ಮೇಲ್ ಮಾಡ್ತಿದ್ನೋ ಅವರೇ ಇವನನ್ನ ಕೊಲೆ ಮಾಡಿರ್ಬಹುದು ಅಂತ ಗೆಸ್ ಮಾಡ್ತಾಳೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಜಾನ್ ಕೊಲೆಯಾಗೋದಕ್ಕೂ ಮುಂಚೆ ಆನಿಯನ್ನ ಕರೆದುಕೊಂಡು ಒಂದು ಪಬ್ಗೆ ಹೋಗಿದ್ದ ಅಲ್ವಾ. ಆ ವಿಷಯ ಈಗ ಮಾರ್ಕ್ಗೆ ಗೊತ್ತಾಗಿ CCTV ಫುಟೇಜ್ ಅನ್ನ ಕಲೆಕ್ಟ್ ಮಾಡಿಕೊಳ್ಳೋದಕ್ಕೆ ಅಂತ ಅಲ್ಲಿಗೆ ಹೋಗ್ತಾನೆ. ಒಂದು ವೇಳೆ ಆ CCTV ಫುಟೇಜ್ ಅನ್ನ ಚೆಕ್ ಮಾಡಿದ್ರೆ ಜಾನ್ ನ ಜೊತೆ ಇದ್ದಿದ್ದು ತಾನೇ ಅಂತ ಗೊತ್ತಾಗುತ್ತೆ. ಈಗೇನ್ ಮಾಡೋದು ಅಂತ ಆನಿ ಹೆದರಿಕೊಂಡೆ ಅವನ ಜೊತೆ ಹೋಗ್ತಾಳೆ. ಆದ್ರೆ ಇವಳ ಅದೃಷ್ಟಕ್ಕೆ 3 ದಿನಗಳ ಹಿಂದೆ ತಾನೇ CCTV ಫುಟೇಜ್ ಗಳು ಡಿಲೀಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಆ ದಿನ ರಾತ್ರಿ ಕೆಲಸ ಮುಗಿಸಿಕೊಂಡು ಮತ್ತೆ ಮನೆಗೆ ಹೋಗಿ ನೋಡಿದ್ರೆ ಆ ಕ್ರೂಸ್ ಈಕೆ ಮನೆಯನ್ನೆಲ್ಲ ಧ್ವಂಸ ಮಾಡಿರ್ತಾನೆ. ಹಾಗೂ ನಿನ್ನನ್ನ ಬಿಡೋದಿಲ್ಲ, ಖಂಡಿತ ಸಾಯಿಸ್ತೀನಿ ಅಂತ ಮತ್ತೊಂದು ಥ್ರೆಟನಿಂಗ್ ಲೆಟರ್ ಅನ್ನ ಬರ್ದಿರ್ತಾನೆ. ಈ ಕ್ರೂಸ್ ಪದೇ ಪದೇ ತನಗೆ ತೊಂದರೆ ಕೊಡ್ತಿರೋದನ್ನ ನೋಡಿದ ಆನಿಗೆ ಈತ ಒಂದು ವೇಳೆ ತನ್ನ ಮಗಳಿಗೆ ಏನಾದ್ರೂ ಮಾಡಿಬಿಟ್ರೆ ಏನ್ ಮಾಡೋದು ಅಂತ ಹೆದರಿಕೆ ಆಗೋದಕ್ಕೆ ಶುರುವಾಗುತ್ತೆ. ಆ ಕ್ರೂಸ್ ನ ಕೇಸಲ್ಲಿ ತೀರ್ಪನ್ನ ಕೊಟ್ಟಿದ್ದ ಜಡ್ಜ್ ಮಿಲ್ಲರ್ಗೆ ಇದನ್ನ ಇನ್ಫಾರ್ಮ್ ಮಾಡ್ಬೇಕು ಅಂತ ತಕ್ಷಣ ಅವನ ಮನೆಗೆ ಹೋಗ್ತಾಳೆ. ನಡೆದದ್ದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರುವಾಗ್ಲೇ ಈಕೆಗೆ ಫೋನ್ ಮಾಡಿದ ಒಬ್ಬ ಪೊಲೀಸ್ ಆಫೀಸರ್ ಒಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ರಿವೀಲ್ ಮಾಡ್ತಾನೆ. ಮೇಡಮ್, ಆ ಕ್ರೂಸ್ ಆಗಾಗ ನಿಮ್ಮನ್ನ ಫಾಲೋ ಮಾಡ್ತಾ ತೊಂದರೆ ಕೊಡ್ತಿದ್ದಾನೆ ಅಂತ ಹೇಳಿದ್ರಲ್ವಾ. 3 ದಿನಗಳ ಹಿಂದೆನೆ ಕ್ರೂಸ್ ನನ್ನ ಅವನ ಮನೆಯಲ್ಲೇ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಆನಿಗೆ ಒಂದೇ ಸರಿ ಶಾಕ್ ಆಗುತ್ತೆ. ಕ್ರೂಸ್ 3 ದಿನಗಳ ಹಿಂದೆನೆ ಸತ್ತು ಹೋಗಿದ್ರೆ ನನಗೆ ಈ ಲೆಟರ್ ಅನ್ನ ಬರ್ದಿದ್ಯಾರು? ನಾನು ಇಲ್ಲದಿರುವಾಗ ಮನೆಗೆ ಹೋಗಿ ಎಲ್ಲವನ್ನ ಧ್ವಂಸ ಮಾಡಿದ್ಯಾರು ಅಂತ ಮತ್ತಷ್ಟು ತಲೆ ಕೆಡುತ್ತೆ. ಈ ಕಡೆ ಮಾರ್ಕ್ ಜಾನ್ ನ ಮನೆಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಗ ಮಿಲ್ಲರ್ ಕೊಟ್ಟಿದ್ದ ಹಲವಾರು ಜಡ್ಜ್ಮೆಂಟ್ ಕಾಪಿಗಳು ಸಿಗುತ್ತವೆ. ಒಂದು ವೇಳೆ ಆ ಜಾನ್ ಜಡ್ಜ್ ಮಿಲ್ಲರ್ ನನ್ನೇ ಬ್ಲಾಕ್ ಮೇಲ್ ಮಾಡ್ತಿದ್ನ ಅಂತ ಅನುಮಾನ ಶುರುವಾಗುತ್ತೆ. ತಕ್ಷಣ ಮಾರ್ಕ್ ಆನಿಗೆ ಕಾಲ್ ಮಾಡಿ ಈ ವಿಷಯವನ್ನ ಇನ್ಫಾರ್ಮ್ ಮಾಡ್ತಾನೆ. ಈಗ ಒಂದು ಪ್ಲಾನ್ ಮಾಡಿದ ಆನಿ ವಾಶ್ರೂಮ್ ಯೂಸ್ ಮಾಡ್ತೀನಿ ಅಂತ ಹೇಳಿ ಮಿಲ್ಲರ್ ನ ಮನೆ ಒಳಗಡೆ ಬರ್ತಾಳೆ. ಮಿಲ್ಲರ್ ನ ರೂಮ್ ಗೆ ಹೋಗಿ ಚೆಕ್ ಮಾಡಿದಾಗ ಅವನ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಸಿಗುತ್ತೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಜಾನ್ ಯಾವ್ಯಾವ ದಿನ ತನ್ನ ಅಕೌಂಟ್ ಗೆ ದುಡ್ಡನ್ನ ಡೆಪಾಸಿಟ್ ಮಾಡಿರ್ತಾನೋ ಆ ದಿನ ಮಿಲ್ಲರ್ ನ ಅಕೌಂಟ್ ನಿಂದ ದುಡ್ಡು ಡೆಬಿಟ್ ಆಗಿರುತ್ತೆ. ಇದರ ಅರ್ಥ ಜಾನ್ ಜಡ್ಜ್ ಮಿಲ್ಲರ್ ನ ಬಳಿನೇ ಬ್ಲಾಕ್ ಮೇಲ್ ಮಾಡಿ ದುಡ್ಡನ್ನ ವಸೂಲಿ ಮಾಡ್ತಿದ್ದ ಅಂತ ಕನ್ಫರ್ಮ್ ಆಗುತ್ತೆ. ತಕ್ಷಣ ಮಿಲ್ಲರ್ ಗೆ ಎಲ್ಲಾ ಪ್ರೂಫ್ ಗಳನ್ನ ತೋರಿಸಿ ನೀನೆ ತಾನೆ ಜಾನ್ ಅನ್ನ ಕೊಲೆ ಮಾಡಿರೋದು ಅಂತ ಎನ್ಕ್ವೈರಿ ಮಾಡ್ತಾಳೆ. ಅದಕ್ಕೆ ಆ ಮಿಲ್ಲರ್ ಆನಿ, ಆ ಜಾನ್ ನನಗೆ ಬ್ಲಾಕ್ ಮೇಲ್ ಮಾಡಿ ದುಡ್ಡನ್ನ ವಸೂಲಿ ಮಾಡಿದ್ದು ನಿಜಾನೇ, ಅವನ ಮೇಲೆ ನನಗೆ ಕೋಪ ಇದ್ದಿದ್ದು ಕೂಡ ನಿಜಾನೇ, ಆದ್ರೆ ನಾನು ಅವನನ್ನ ಕೊಲೆ ಮಾಡಿಲ್ಲ ಅಂತ ಹೇಳ್ತಾನೆ. ಈಗ ಎಷ್ಟೇ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಜಾನ್ ಅನ್ನ ಕೊಲೆ ಮಾಡಿದ್ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಅಂತ ಆನಿ ಹಾಗೂ ಮಾರ್ಕ್ಗೆ ತಲೆ ಕೆಡುತ್ತೆ. ಹೀಗೆ ಯೋಚನೆ ಮಾಡ್ತಿದ್ದಾಗ ಆನಿಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಜಾನ್ ತನ್ನ ಅಕೌಂಟ್ ನಲ್ಲಿ ದುಡ್ಡನ್ನ ಡೆಪಾಸಿಟ್ ಮಾಡ್ತಿರುವಾಗ TOC SMSL ಅಂತ ಶಾರ್ಟ್ ಕಟ್ ನಲ್ಲಿ ಹೆಸರುಗಳನ್ನ ಬರ್ತಿದ್ದ ಅಲ್ವಾ. ಆ ಶಾರ್ಟ್ ಕಟ್ ನಲ್ಲಿ ಬರೆದಿದ್ದ ಹೆಸರುಗಳು ಒಂದು ವೇಳೆ ಜಾನ್ ತಾನು ಓದ್ತಿದ್ದ ಬುಕ್ ನ ಹೆಸರುಗಳಾಗಿರ್ಬೋದಾ ಅಂತ ತಕ್ಷಣ ಮಾರ್ಕ್ ನನ್ನ ಕರೆದುಕೊಂಡು ಅವನ ಮನೆಗೆ ಹೋಗ್ತಾಳೆ. ಮೊದಲಿಗೆ TOC ಎಂಬ ಹೆಸರಿನ ಯಾವುದಾದ್ರೂ ಪುಸ್ತಕ ಅವನ ಮನೆಯಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತಾರೆ. ತುಂಬಾ ಹೊತ್ತು ಹುಡುಕಿದ ನಂತರ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಎಂಬ ಹೆಸರಿನ ಒಂದು ಬುಕ್ ಸಿಗುತ್ತೆ. ಆ ಬುಕ್ ಅನ್ನ ಓಪನ್ ಮಾಡಿ ನೋಡಿದ್ರೆ ಅದರ ಒಳಗಡೆ ಸೀಕ್ರೆಟ್ ಆಗಿ ಒಂದು ಪೆನ್ ಡ್ರೈವ್ ಅನ್ನ ಇಡಲಾಗಿರುತ್ತೆ. ಅದರ ಒಳಗಡೆ ಏನಿರಬಹುದು ಅಂತ ತಕ್ಷಣ ಪ್ಲೇ ಮಾಡಿ ನೋಡಿದ್ರೆ ಜಡ್ಜ್ ಆಗಿರುವ ಮಿಲ್ಲರ್ ಒಬ್ಬ ವ್ಯಕ್ತಿಯ ಬಳಿ ಲಂಚ ಈಸ್ಕೊಳ್ತಿರೋದು ರೆಕಾರ್ಡ್ ಆಗಿರುತ್ತೆ. ಸ್ನೇಹಿತರೆ, ಇದರರ್ಥ ಜಾನ್ ಇದೇ ವಿಡಿಯೋವನ್ನ ತೋರಿಸಿ ಬ್ಲಾಕ್ ಮೇಲ್ ಮಾಡಿ ಮಿಲ್ಲರ್ ಬಳಿ ದುಡ್ಡನ್ನ ವಸೂಲಿ ಮಾಡ್ತಿರ್ತಾನೆ. ನಂತರ SL ಎಂಬ ಹೆಸರಿನ ಯಾವುದಾದ್ರೂ ಪುಸ್ತಕ ಸಿಗುತ್ತಾ ಅಂತ ಚೆಕ್ ಮಾಡಿದಾಗ ಸಲೀಂ ಲಾಟ್ ಅಂತ ಒಂದು ಬುಕ್ ಸಿಗುತ್ತೆ. ಅದರ ಒಳಗಡೆ ಕೂಡ ಒಂದು ಪೆನ್ ಡ್ರೈವ್ ಅನ್ನ ಸೀಕ್ರೆಟ್ ಆಗಿ ಇಡಲಾಗಿರುತ್ತೆ. ಅದರ ಒಳಗಡೆ ಕೂಡ ಮತ್ತೊಬ್ಬ ಜಡ್ಜ್ ಕ್ರಿಮಿನಲ್ ಗಳಿಗೆ ಕ್ಲೀನ್ ಚಿಟ್ ಕೊಡೋದಕ್ಕೆ ಲಂಚ ಈಸ್ಕೊಳ್ತಿರೋದು ರೆಕಾರ್ಡ್ ಆಗಿರುತ್ತೆ. ನಂತರ ಕೊನೆಯದಾಗಿ SM ಎಂಬ ಹೆಸರಿನ ಯಾವುದಾದ್ರೂ ಪುಸ್ತಕ ಸಿಗುತ್ತಾ ಅಂತ ಚೆಕ್ ಮಾಡ್ತಾನೆ. ಅಷ್ಟರಲ್ಲೇ ಪೊಲೀಸರು ಅಲ್ಲಿಗೆ ಬರ್ತಿರುವ ಶಬ್ದ ಹಾಕಿ ತಕ್ಷಣ ಆ ಬುಕ್ಸ್ ಗಳನ್ನ ಹಾಗೂ ಪೆನ್ ಡ್ರೈವ್ ಗಳನ್ನ ತೆಗೆದುಕೊಂಡು ಮನೆಗೆ ಬರ್ತಾರೆ.
ಈಗ ಮಾರ್ಕ್ ಹಾಗೂ ಆನಿ ಆ ಪುಸ್ತಕವನ್ನ ಓಪನ್ ಮಾಡ್ತಿದ್ದಾಗ ಒಂದು ಶಾಕಿಂಗ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ರಿವೀಲ್ ಆಗುತ್ತೆ. ಆ ದಿನ ಆನಿ ಜಾನ್ ನ ಮನೆಯಲ್ಲಿ ಬಚ್ಚಿಟ್ಟುಕೊಂಡಿದ್ದಾಗ ಆ ಕಿಲ್ಲರ್ ನ ಶೂಸ್ ಗಳನ್ನ ನೋಡಿರ್ತಾಳೆ. ಈಗ ಲಾಯರ್ ಮಾರ್ಕ್ ಕೂಡ ಸೇಮ್ ಅದೇ ಶೂಸ್ ಗಳನ್ನ ಹಾಕಿಕೊಂಡಿರೋದನ್ನ ಆನಿ ನೋಡ್ತಾಳೆ. ಶಾಕ್ ಆಗಿ ಮಾರ್ಕ್ ನೀನೆ ತಾನೆ ಜಾನ್ ಅನ್ನ ಕೊಲೆ ಮಾಡಿದ್ದು ಅಂತ ಕೇಳಿದಾಗ ಮಾರ್ಕ್ ನಗುತ್ತಾ ನಡೆದದ್ದೇನೋ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಗೌರ್ಮೆಂಟ್ ಲಾಯರ್ ಆಗಿದ್ದ ಈ ಮಾರ್ಕ್ ಒಬ್ಬ ಕ್ರಿಮಿನಲ್ ಗೆ ಸಹಾಯ ಮಾಡೋದಕ್ಕೆ ಅಂತ ಅವನ ಬಳಿ ಲಂಚ ಇಸ್ಕೋತಿರ್ತಾನೆ. ಜಾನ್ಗೆ ಈ ವಿಷಯ ಗೊತ್ತಾಗಿ ಇವನನ್ನ ಬ್ಲಾಕ್ ಮೇಲ್ ಮಾಡಿ ದುಡ್ಡನ್ನ ವಸೂಲಿ ಮಾಡೋಣ ಅಂತ ಅದನ್ನ ಸೀಕ್ರೆಟ್ ಆಗಿ ರೆಕಾರ್ಡ್ ಮಾಡಿಕೊಂಡಿರ್ತಾನೆ. ಶುರುವಿನಲ್ಲಿ ಜಾನ್ ಬ್ಲಾಕ್ ಮೇಲ್ ಮಾಡಿದಾಗ ಹೆದರಿಕೊಂಡಿದ್ದ ಮಾರ್ಕ್ ಅವನಿಗೆ ದುಡ್ಡನ್ನ ಕೊಟ್ಟಿರ್ತಾನೆ. ಆದ್ರೆ ಜಾನ್ ನೋಡಿದ್ರೆ ಪ್ರತಿ ತಿಂಗಳು ಇವನಿಗೆ ಬ್ಲಾಕ್ ಮೇಲ್ ಮಾಡಿ ದುಡ್ಡನ್ನ ವಸೂಲಿ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಸೊ ಹೇಗಾದ್ರೂ ಮಾಡಿ ಅವನನ್ನ ಕೊಲೆ ಮಾಡಬೇಕು ಅಂತ ಮಾರ್ಕ್ ಒಂದು ಪ್ಲಾನ್ ಮಾಡ್ತಾನೆ. ಆ ದಿನ ಜಾನ್ ಆನಿಯನ್ನ ತನ್ನ ಮನೆಗೆ ಕರೆದುಕೊಂಡು ಹೋಗ್ತಿದ್ದಾಗ ಅವರಿಬ್ಬರಿಗೆ ಗೊತ್ತಾಗದ ಹಾಗೆ ಅವರ ಕಾರನ್ನ ಫಾಲೋ ಮಾಡ್ತಾ ಹೋಗ್ತಾನೆ. ಆದ್ರೆ ಅದೇ ಸಮಯಕ್ಕೆ ಕ್ರೂಸ್ ಎಂಬ ಮತ್ತೊಬ್ಬ ಕ್ರಿಮಿನಲ್ ಆನಿಯನ್ನ ಫಾಲೋ ಮಾಡ್ತಿದ್ದಾನೆ ಅಂತ ಮಾರ್ಕ್ಗೆ ಗೊತ್ತಿರೋದಿಲ್ಲ. ಈ ಕಡೆ ಆನಿ ಮನೆಗೆ ಹೋದ ನಂತರ ಡ್ರಗ್ಸ್ ಓವರ್ ಡೋಸ್ ಆಗಿ ಪ್ರಜ್ಞೆ ತಪ್ಪಿ ಮಲಗಿರ್ತಾಳೆ. ಸ್ವಲ್ಪ ಸಮಯದ ನಂತರ ಜಾನ್ಗೂ ಕೂಡ ನಿದ್ದೆ ಬಂದು ಆಕೆಯ ಪಕ್ಕದಲ್ಲೇ ಮಲಗಿರ್ತಾನೆ. ತಕ್ಷಣ ಯಾರಿಗೋ ಗೊತ್ತಾಗದ ಹಾಗೆ ಒಳಗಡೆ ಹೋದ ಮಾರ್ಕ್ ಜಾನ್ಗೆ ಶೂಟ್ ಮಾಡಿ ಸಾಯಿಸಿರ್ತಾನೆ. ತಕ್ಷಣ ತನ್ನ ವಿಡಿಯೋ ಇರುವ ಪೆನ್ ಡ್ರೈವ್ ಎಲ್ಲಿದೆ ಅಂತ ಹುಡುಕಾಡಿರ್ತಾನೆ. ಆದ್ರೆ ಎಲ್ಲೂ ಕೂಡ ಮಾರ್ಕ್ಗೆ ಆ ಪೆನ್ ಡ್ರೈವ್ ಸಿಕ್ಕಿರೋದಿಲ್ಲ. ಹೊರಗಡೆ ಹಾಲ್ ನಲ್ಲಿ ಎಲ್ಲಾದ್ರೂ ಇರಬಹುದಾ ಅಂತ ಹೋಗಿ ಹುಡುಕ್ತಿದ್ದಾಗ ಈ ಕಡೆ ಆನಿಗೆ ಎಚ್ಚರವಾಗಿರುತ್ತೆ. ಮಾರ್ಕ್ ವಾಪಸ್ ರೂಮ್ಗೆ ಬರೋಷ್ಟರಲ್ಲೇ ಹೆದರಿಕೊಂಡಿದ್ದ ಆನಿ ಮಂಚದ ಕೆಳಗಡೆ ಬಚ್ಚಿಟ್ಟುಕೊಂಡಿರ್ತಾಳೆ. ಆನಿ ಅಲ್ಲೇ ಬಚ್ಚಿಟ್ಟುಕೊಂಡಿದ್ದಾಳೆ ಅನ್ನೋ ವಿಷಯ ಮಾರ್ಕ್ಗೆ ಗೊತ್ತಿರೋದಿಲ್ಲ. ಆತ ಮತ್ತೆ ರೂಮ್ ನಲ್ಲಿ ಪೆನ್ ಡ್ರೈವ್ ಎಲ್ಲಾದ್ರೂ ಸಿಗುತ್ತಾ ಅಂತ ಚೆಕ್ ಮಾಡಿ ನಂತರ ಅಲ್ಲಿಂದ ಹೊರಟು ಹೋಗಿರ್ತಾನೆ. ತಾನು ಹೊರಗಡೆ ಹೋದ ನಂತರ ಆನಿ ಕೂಡ ಅಲ್ಲಿಂದ ಹೋಗ್ತಿರೋದನ್ನ ಮಾರ್ಕ್ ಬಚ್ಚಿಟ್ಟುಕೊಂಡು ನೋಡಿರ್ತಾನೆ. ಹಾಗೂ ಪೊಲೀಸರು ಈ ಕೇಸ್ ನ ಇನ್ವೆಸ್ಟಿಗೇಷನ್ ಶುರು ಮಾಡಿದಾಗ ತಾನೇ ವಾಲಂಟಿಯರ್ ಆಗಿ ಈ ಕೇಸ್ ನಲ್ಲಿ ಹೆಲ್ಪ್ ಮಾಡ್ತೀನಿ ಅಂತ ಹೋಗಿರ್ತಾನೆ. ಹಾಗೂ ಈತ ಎಕ್ಸ್ಪೆಕ್ಟ್ ಮಾಡಿರದ ರೀತಿಯಲ್ಲಿ ಪೊಲೀಸರು ಕೂಡ ಆನಿಯನ್ನ ಈ ಕೇಸ್ಗೆ ಆಡ್ ಅಪ್ ಮಾಡಿರ್ತಾರೆ. ತಾನು ಮಾಡಿರುವ ಜಾನ್ ನ ಕೊಲೆಯನ್ನ ಅವನ ಕ್ಲೈಂಟ್ ಆಗಿರುವ ಜೇಮ್ಸೆ ಮಾಡಿದ್ದಾನೆ ಅಂತ ಅವನನ್ನ ಸಿಕ್ಕಿ ಹಾಕಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಆನಿ ಮಾತ್ರ ಜೇಮ್ಸ್ ಕೊಲೆ ಮಾಡಿಲ್ಲ ಅಂತ ಪದೇ ಪದೇ ವಿತ್ ಪ್ರೂಫ್ ತೋರಿಸಿರ್ತಾಳೆ. ಹೇಗಾದ್ರೂ ಮಾಡಿ ಆನಿಯನ್ನ ಹೆದರಿಸಿ ಈ ಕೇಸ್ ನಿಂದ ಹೊರಗಡೆ ಹೋಗುವ ಹಾಗೆ ಮಾಡಬೇಕು ಅಂತ ಪದೇ ಪದೇ ಆಕೆಗೆ ಥ್ರೆಟನಿಂಗ್ ಲೆಟರ್ಸ್ ಗಳನ್ನ ಇವನೇ ಬರೀತಿರ್ತಾನೆ. ಹಾಗೂ ಆ ದಿನ ರಾತ್ರಿ ಕೂಡ ಯಾರಿಗೂ ಗೊತ್ತಾಗದ ಹಾಗೆ ಜಾನ್ ನ ಮನೆಗೆ ಹೋಗಿ ತನ್ನ ವಿಡಿಯೋ ಇರುವ ಪೆನ್ ಡ್ರೈವ್ ಸಿಗುತ್ತಾ ಅಂತ ಹುಡುಕ್ತಿರ್ತಾನೆ. ಹಾಗೂ ಒಂದು ದಿನ ಆನಿ ಜಾನ್ ನ ಜೊತೆ ಅವನ ಮನೆಯ ಒಳಗಡೆ ಹೋಗ್ತಿರೋದನ್ನ ಕ್ರೂಸ್ ಫೋಟೋಸ್ ತೆಗೆದು ಕಳಿಸಿದ್ದ ಅಲ್ವಾ? ಹಾಗಾದ್ರೆ ಖಂಡಿತ ಆ ಕ್ರೂಸ್ ತಾನು ಕೂಡ ಮನೆಯ ಒಳಗಡೆ ಹೋಗ್ತಿರೋದನ್ನ ಫೋಟೋಸ್ ತೆಗ್ದಿರ್ಬೋದು ಅಂತ ಹೆದರಿಕೊಂಡು ಅವನನ್ನ ಸಾಯಿಸಿರ್ತಾನೆ. ಸ್ನೇಹಿತರೆ, ಇದರ ಅರ್ಥ ಈ ಮಾರ್ಕೆ ಜಾನ್ ಹಾಗೂ ಆ ಕ್ರೂಸ್ ಇಬ್ಬರನ್ನ ಕೂಡ ಕೊಲೆ ಮಾಡಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಆನಿಗೆ ಎಲ್ಲ ವಿಷಯ ಗೊತ್ತಾಯ್ತಲ್ಲ ಅಂತ ಆಕೆಯನ್ನ ಕೂಡ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಆನಿ ಅವನ ಜೊತೆ ಫೈಟ್ ಬ್ಯಾಕ್ ಮಾಡ್ತಾ ಅವನ ಬಳಿದ ಗನ್ ಅನ್ನ ಕಿತ್ಕೊಂಡು ಅವನಿಗೇನೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾಳೆ. ಚಿತ್ರದ ಎಂಡ್ಸಿನ್ ನಲ್ಲಿ ಆನಿ ಪೊಲೀಸರಿಗೆ ಈ ವಿಷಯವನ್ನ ಇನ್ಫಾರ್ಮ್ ಮಾಡ್ತಾಳೆ. ಹಾಗೂ ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ.